ದಿನ ಬೆಳಿಗ್ಗೆ ಸೂರ್ಯ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ ಡಾಗ್ ಸತೀಶ್ ಅಣ್ಣ ಇಂಟ್ರೂ ಕೊಡಕಂತ್ರು ಪಕ್ಕ ಬರ್ತಾನ. ಸರ್ ಹಾಯ್, ಹೇಗಿದ್ದೀರಾ? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗ್ದೇ ಹೋಯ್ತು. ಹಾಯ್ ಸಾಗರ್. ನೋಡ್ರಿ ಅಕ್ಕ ಇಂಟರ್ವ್ಯೂ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ರೋಸ್ಟ್ ಮಾಡಕತ್ತಾಳ ಇವನ್ನ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಇನ್ನು ತುಂಬಾ ದಿನ ಉಳ್ಕೋಬೇಕಾಗಿತ್ತು ಅಂತ ಅನ್ಕೊಂಡಿದ್ರು, ಬಟ್ ಬೇಗನೆ ಆಚೆ ಬಂದ್ರು ಅಂತ ಅನ್ಸುತ್ತೆ. ಯಾಕೆ ಕಳಿಸ್ತೀರಾ ಈಗ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಅಂದರೆ ಈಗ ನೀವು ಫಸ್ಟ್ ಏನು ಹೇಳಿದ್ರಿ ಡೈಲಾಗು, ಅದಕ್ಕೆ ಆನ್ಸರ್ ಮಾಡ್ತೀನಿ. ಇವ್ರು ಹೇಳಿದ್ದು ತುಂಬ ದಿವಸ ಇರಬೇಕಾಗಿತ್ತು ಅಂತ, ನಾನು 7 ದಿವಸಕ್ಕೆ ಆಚೆ ಬರಬೇಕಾಗಿತ್ತು ಅಂತ, 2 ವಾರ ಲೇಟ್ ಆಯಿತು ಅಂತ ಕೊರಗು ತುಂಬ ಇದೆ ನನಗೆ. ಆಚೆ ಬರ್ಬೇಕಂತ ಆಸೆ ಇದ್ದಿದ್ರ ಬಿಗ್ ಬಾಸ್ ಮನಿ ಒಳಗೆ ಎದಕ್ ಹೋದಣ, ಹೊರಗ ಇರ್ಬೋದಿತ್ತಲ್ಲ. 2 ವಾರ ಲೇಟ್ ಆಯಿತು ಅಂತ ಕೊರಗು ತುಂಬ ಇದೆ ನನಗೆ. ಗಂಟೆ ಏನು ಜಿಮ್ ಬಾಡಿ ಆ ಥರ ಮೇಂಟೈನ್ ಮಾಡೋನಲ್ಲ ಅಣ್ಣ. ನೀನ್ ಜಿಮ್ ಮಾಡಲ್ಲ ಅನ್ನೋ ವಿಷಯ ನಮಗೆ ಬಹಳ ಚೆನ್ನಾಗಿ ಗೊತ್ತೈತಿ, ಯಾಕಂದ್ರೆ ನಿನಗಿನೂ ಜಾಸ್ತಿ ದಪ್ಪ, ನೀನ್ ಸಾಕಿರೋ ನಾಯಿಗಳದವು. ಹೌದು ಕಣೋ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ಸೀಸನ್ 1 ಇಂದ 12ವರೆಗೂ ಸೋತವ್ರಾಗಿರ್ಬೋದು ಗೆದ್ದವ್ರಾಗಿರ್ಬೋದು ಎಲ್ಲಾರ್ಗಿಂತ ನಂಬರ್ 1 ಸ್ಥಾನದಲ್ಲಿ ಫೇಮಸ್ ಆಗ್ತೀನಿ ಅಂತ ಬಂದೆ. ಇನ್ನು ಎಷ್ಟು ಫೇಮಸ್ ಆಗಿ ಸಾಕ್ ಬಿಡೋಣ. ದಿನ ಬೆಳಿಗ್ಗೆ ಆದ್ರೆ 10-20 ಇಂಟರ್ವ್ಯೂಸ್ ಕೊಡ್ತೀಯಲ್ಲ. ಈಗ ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಸರಿ ಆಯ್ತಪ್ಪ. ನೆಕ್ಸ್ಟ್ ನಮ್ ಸತೀಶ್ ಅಣ್ಣ ಎಲ್ಲ ಇಂಟ್ರೂಸ್ ನ ಹೇಳ್ರಿ ಅಂತ ಅದ ಕಿತ್ತೋಗಿರೋ ಹಳೆ ಡೈಲಾಗ್ಸ್ ಹೇಳ್ತಾನ. ವರ್ಲ್ಡ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಈ ಮಾತನ್ನ ಅಣ್ಣ ಇದುವರೆಗೂ 150 ಇಂಟ್ರೂಸ್ ನಾಗ ಹೇಳ್ಯಾನ. ನಾನು ರೋಸ್ಟ್ ಮಾಡಕ್ಕೋಸ್ಕರ ಆ ಇಂಟ್ರೂಗಳನ್ನೆಲ್ಲ ನೋಡಿ ಈ ಡೈಲಾಗ್ ನ 150 ಸಲ ಕೇಳಿಸ್ಕೊಂಡಿನಿ. ನೋಡ್ರಪ್ಪ, ಅಣ್ಣ ಟ್ರೋಲ್ ಆಗಿರೋದನ್ನ ಅಚೀವ್ಮೆಂಟ್ ಟೈಪ್ ಹೇಳ್ಕೊಳಕತ್ತಾನ. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ತೋರಿಸ್ತೀನಿ ನಾನು. ಸೋನು ಗೌಡ, ಶಿಲ್ಪಾ ಗೌಡ, ಅಮುಕು ಡುಮ್ಕು ಇವರೆಲ್ಲರೂ ಟ್ರೋಲ್ ಆಗೇ ಫೇಮಸ್ ಆಗಿರೋದು. ಹಾರಿಬಲ್ ಪೀಪಲ್. ಅದೇ ತರ ನೀನ್ ಸತಿಗೂ ಇವ್ರ ಗುಂಪಿಗೆ ಸೇರೋದು. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ತೋರಿಸ್ತೀನಿ ನಾನು. 24 ತಾಸು ಸುಳ್ಳು ಹೇಳಿ ಇಂಟ್ರೂಸ್ ಕೊಡ್ತಿದ್ರ ಜನರು ಇವ್ನ ಟ್ರೋಲ್ ಮಾಡಿ ವಿಡಿಯೋಸ್ ಹಾಕ್ತಾರ. ಆಮೇಲೆ ಇವ್ನ ಹೆಸರು ಹೊಡೆದ್ರ ನಿಮಗೆ 108 ವಿಡಿಯೋಸ್ಗಳು ಇವನ್ ಬಗ್ಗೆನೇ ಸಿಗ್ತಾವು. ಅದು ಕನ್ನಡದಲ್ಲೇ ಇದಾವೆ, ದಯವಿಟ್ಟು ಅದು ನೀವು ಆನ್ ಮಾಡೋದಲ್ಲ, ಬರೀ ನನ್ನ ಹೆಸರು ಹಾಕಿದ್ರೆ ಬರೀ ನಂದೇ ಬರ್ತದೆ. 5,000 ಟ್ರೋಲ್ಸ್ ಈಗ ಕರ್ನಾಟಕದಲ್ಲಿ ತೋರಿಸ್ತೀನಿ ನಮ್ದೇ ಇದ್ದವ್ರಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನು ಮುಂಚೆ ಪ್ರಮಾಣ ಮಾಡಿಸ್ಕೊಬೇಕಿತ್ತು ಸರ್, ಮರ್ತ್ಬಿಟ್ಟೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕ ಈ ಆಂಕರ್ ಡಾಗ್ ಸತೀಶ್ ನ ರೋಸ್ಟ್ ಮಾಡ್ಬೇಕು ಅನ್ಕಂದ ಬಂದಂಗೈತಿ. ಈಗ ಡಾಗ್ ಬಂದಾಗ ಎಷ್ಟು ಇಂಟರ್ವ್ಯೂ ಬರುತ್ತೆ, ಫಾರಿನ್ ಇಂದ 5 ಲಕ್ಷ 10 ಲಕ್ಷ ಹಾಕೊಂಡು ಬರ್ತಾರೆ. 5 ಲಕ್ಷ ದುಡ್ಡು ಹಾಕಿ ನಿನ್ನ ಇಂಟರ್ವ್ಯೂ ತಗೊಳಕ್ ಬರ ಅಂತ ಫಾರಿನರ್ಸ್ ಗಳಿಗೆ ಒಂದು ಬುದ್ಧಿ ಇರಲ್ಲ, ಇಲ್ಲ ಮಾಡಕ್ ಕೆಲಸ ಇರಲ್ಲ. ಫಾರಿನ್ ಇಂದ 5 ಲಕ್ಷ 10 ಲಕ್ಷ ಹಾಕೊಂಡು ಬರ್ತಾರೆ. ಇಲ್ಲಿರೋರ್ಗೆ ಏನಂದ್ರೆ ಒಂದು ಶರ್ಟ್ ಯಶ್ ಸರ್ ಹಾಕೊಂಡಿರ್ತಾರೆ, ಒಂದು ಆನೆ ಪ್ರಿಂಟ್ ಇರೋದು. ಆ ಶರ್ಟ್ಗೆ ಯಾರೋ ಒಬ್ಬ ಕಂಪೇರ್ ಮಾಡಿ ಸೇಮ್ ಶರ್ಟು 699 ಅಂದ್ರೆ 700 ರುಪೀಸ್ಗಿದೆ ಅಂತ ಯಾರೋ ಒಬ್ಬ ಹಾಕೊಂಡಿದ್ದಾನೆ. ಯಶ್ ಸರ್ 700 ರುಪೀಸ್ ಶರ್ಟ್ ಹಾಕೊಳ್ತಾರ? ಅಣ್ಣ ಯಶ್ ಅವ್ರ ಹಾಕೊಂಡ್ರೆ ಟೀ ಶರ್ಟ್ ಎಷ್ಟು ರೂಪಾಯ್ದು ಅಂತ ನಿನಗೇನ್ರ ಗೊತ್ತೈತಾ? ಯಶ್ ಸರ್ 700 ರುಪೀಸ್ ಶರ್ಟ್ ಹಾಕೊಳ್ತಾರ? ಆಮೇಲೆ ಕಡಿಮೆ ರೇಟಿನ ಶರ್ಟ್ ಗಳನ್ನ ಹಾಕೋದು ಒಳ್ಳೆ ವಿಷಯನಲ್ಲ, ದುಡ್ಡು ಉಳಿತೈತಿ. 50 ಲಕ್ಷದ ಒಡೆಯನ ಬಗ್ಗೆ ಚರ್ಚೆ, ಅಷ್ಟೊಂದು ಫ್ಯಾನ್ಸ್. ನೀವ್ ಹೇಳಿದ್ರಿ ಗಿಲ್ಲಿ ಸೋಲ್ತಾನೆ ಅನ್ನುವಂತ ಮಾತು ತಪ್ಪಾಗಿದೆ. ಗಿಲ್ಲಿ ಗೆದ್ದಿದ್ದಾರೆ ಅಂತದಂಗ ಅಣ್ಣನ್ ಮಕ ನೋಡ್ರಿ ಹೆಂಗ್ ಸ್ಯಾಡ್ ಆಗ್ಬಿಡ್ತು. ನನಗೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರು ಗೆಲ್ಬೇಕಾಗಿತ್ತು, ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದು ತಪ್ಪಲ್ಲಣ್ಣ. ಗಿಲ್ಲಿ ಸೋತ್ಬಿಟ್ಟ, ಮನೆಯಿಂದ ಹೊರಗ್ ಬಂದ್ಬಿಟ್ಟ ಅಂತ ಫೇಕ್ ವಿಡಿಯೋ ಮಾಡಿದ್ದಲ್ಲ, ಅದು ತಪ್ಪು. ಇಲ್ಲಿ ಔಟ್ ನನ್ನಿಂದ, ಇಲ್ಲಿ ಔಟ್ ಆಗ್ಬೇಕಿತ್ತು. ಇಲ್ಲಿ ಆಚೆ ಬಂದಾಯ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಒಬ್ರು ಸೋತ್ರ ಅವ್ರ ಸೋಲ್ನ ಸೆಲೆಬ್ರೇಟ್ ಮಾಡಕ್ಕೋಸ್ಕರ ಪಾರ್ಟಿ ಕೊಡ್ತೀನಿ ಅಂತ ಅಣ್ಣನ್ ಮೈಂಡ್ ಸೆಟ್ ಯಾವ ತರ ಇರ್ಬೋದು ಅಂತ ನೀವ ಯೋಚನೆ ಮಾಡ್ರಿ. ಗಿಲ್ಲಿಯಿಂದ ನಂಗೆ ತೊಂದರೆ ಆಗಿತ್ತು, ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ ಗಿಲ್ಲಿ ಗೆದ್ರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ನೋ ಕಾಮೆಂಟ್ಸ್. ನೀವು ಒಂದ್ ಮಾತು ಹೇಳಿರ್ತೀರಾ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಸ್ಲಮ್ ಅವ್ರು ಓಟ್ ಹಾಕ್ತಾರೆ ಅಂತ. ಆಮೇಲೆ ಸ್ಲಮ್ ಅನ್ನೋದು ಕೆಟ್ಟ ಪದ ಅಲ್ಲ, ಸ್ಲಮ್ ಬೋರ್ಡ್ ಅಂತಾನೆ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ, ಆಯ್ತಾ? ಸ್ಲಮ್ ಒಂದು ಕೆಟ್ಟ ಪದ ಅಲ್ಲ, ಅದು ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ. ಅದು ಏನು ಅಫೆನ್ಸಬಲ್ ಅಲ್ವೇ ಇಲ್ಲ. ಅದನ್ನ ನೀವು ದೊಡ್ಡದಾಗಿ ಅದನ್ನ ಎಳಿಬೇಡಿ ದಯವಿಟ್ಟು. ನೋಡ್ರಿ, ದೊಡ್ಡದಾಗಿ ಎಳಿಬೇಡ್ರಿ ಅಂದು ಅಣ್ಣ ಹೆಂಗ್ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಟ್ಟ. ಅದನ್ನ ನೀವು ದೊಡ್ಡದಾಗಿ ಅದನ್ನ ಎಳಿಬೇಡಿ ದಯವಿಟ್ಟು. ಅಣ್ಣ ತನ್ನ ಮಿಸ್ಟೇಕ್ಸ್ ಗಳನ್ನ ಯಾವತ್ತೂ ತಿದ್ಕೆನಲ್ಲ. ಬಟ್ ನೀವು ಕರೆಕ್ಟ್ ಆಗಿ ಹೇಳಿದ್ರ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಅಂದ್ರೆ ಅವ್ರು ಆಲ್ಮೋಸ್ಟ್ ಅವರೆಲ್ಲ ಸ್ಲಮ್ ಅಂತಾನೆ ನೀವು ಯೂಸ್ ಮಾಡಿದ್ರ. ಬಟ್ ಅದನ್ನ ತಿದ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ತಿದ್ಕೊಳ್ಳೋದಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎಸ್ ಸರ್,
ನಾನು ಮೊದಲನೇ ಪ್ರಶ್ನೆ ಕೇಳಲೇಬೇಕು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನಾಯಿಗಳ ರಾಜ ಅಂತ ಕರೀತಾರೆ. ನಾಯಿಗಳ ರಾಜನ ಅಕ್ಕ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ನಮ್ಮ ಅಣ್ಣಗ. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನಾಯಿಗಳ ರಾಜ ಅಂತ ಕರೀತಾರೆ. ನನ್ ಕಂದ. ಅಲ್ಲ, ನಾನು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಆಗಿದ್ದೀನಿ. ಅಂದ್ರೆ ನಾನು ಬ್ರೀಡಿಂಗ್ ಸ್ಟಾಪ್ ಮಾಡಿ 10 ವರ್ಷ ಆದ್ರೂ ಅಂದ್ರೆ ನಾನು 8 years ಬ್ಯಾಕೇನೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆನೆ ನಾನು ವರ್ಲ್ಡ್ ಫೇಮಸ್. ಅಣ್ಣಗ್ ಯಾರ ಹೇಳ್ರಿ ಲೇಪ ವರ್ಲ್ಡ್ ಫೇಮಸ್ ಇರೋರು ಬಿಗ್ ಬಾಸ್ಗೆ ಹೋಗಲ್ಲ ಅಂತ. ವರ್ಲ್ಡ್ ಅಲ್ಲೇ ಬಂದಿದ್ದೀನಿ, ಎಲ್ಲಾ ಚಾನಲ್ ಎಲ್ಲಾ ದೇಶದಲ್ಲೂ ಅಂತೀಯಲ್ಲ. ಪಾಕಿಸ್ತಾನದಲ್ಲಿ ತೋರ್ಸು ಅಂತ ಬಿಗ್ ಬಾಸ್ ರಜತ್ ಅವರು ನನಗೆ ಕೇಳ್ತಾರೆ. ನಾನೇನ್ ಮಾಡ್ತೀನಿ, ಸರ್ 1 ಸೆಕೆಂಡ್ ಮೊಬೈಲ್ ಕೊಡಿ ಅನ್ಬಿಟ್ಟು 4 ಪಾಕಿಸ್ತಾನದ್ದು ಸ್ಪಾಟ್ ಅಲ್ಲಿ ತೋರಿಸ್ತೀನಿ. ಅಣ್ಣ ಪಾಕಿಸ್ತಾನದವರಿಗೆ ತಿನ್ನಕ್ ಗತಿ ಇಲ್ಲ ಅಂತದ್ರಾಗ ಅವ್ರ ನ್ಯೂಸ್ ಚಾನಲ್ ಬಂದ್ರ ಅದನ್ನ ಅಚೀವ್ಮೆಂಟ್ ಟೈಪ್ ಹೇಳ್ಕೊಳ ಗತಿ ಅಲ್ಲ ನೀನು. ಸುಮ್ನೆ ಸತೀಶ್ ಕ್ಯಾಡ ಬಾಂಬ್ಸ್ ಪಾಕಿಸ್ತಾನ್ ಅಂತ ಹಾಕ್ದೆ ಅಷ್ಟೇ. ಬೈ ದ ವೇ ಅಣ್ಣ ಇಷ್ಟೆಲ್ಲ ಮಾತಾಡಿ ಕೊನೆಗೆ ಹೇಳ ಅಂತ ಡೈಲಾಗು ಅಂದ್ರೆ ನಾನು ಏನ್ ಮಾತಾಡ್ತೀನಿ ನಿಜ, ಅದನ್ನ ನಂಬೋದು ಬಿಟ್ಟೋರ್ ಬಿಡ್ಬೋದು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆಕ್ಚುಲಿ ಅಣ್ಣನ್ ಬಗ್ಗೆ ಮಾತಾಡ ನಾವೆಲ್ರು ಮತ್ತೆ ಅಣ್ಣನ್ ನ್ಯೂಸ್ ನ ನೋಡಕ್ ಆಗ್ಲಿಲ್ದಂತ ನಾವೆಲ್ರು ನಾಲಾಯಕ್ಗಳಂತೆ. ಪೇಷಂಟ್ಸ್ ಆಗಿ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಕಾಯ್ಬೇಕು, ಒಂದಾದ್ಮೇಲೆ ಒಂದು ಹೋಗುತ್ತೆ. ಅದನ್ನ ಪ್ರೂಫ್ಗೆ ಹಾಕಿದೀನಿ. ಅಂದ್ರೆ ಅದನ್ನ ನೋಡಕ್ಕೂ ಕೆಪಾಸಿಟಿ ಇಲ್ದೇ ಇರೋ ಜನಗಳು, ಪೇಷಂಟ್ಸ್ ಇಲ್ದೇ ಇರೋರು, ನಾಲಾಯಕ್ ಜನಗಳು ಮಾತ್ರ ಕೆಟ್ಟದಾಗ ಮಾತಾಡ್ತಾ ಇದಾರೆ. ಅಣ್ಣ ಯಾವ್ದ್ರ ಬಟ್ಟಿ ತಗೊಂಡ್ಬಿಟ್ಟಪ್ಪ ಅಂದ್ರ ಅದು ಆಟೋಮೆಟಿಕ್ ಆಗಿ ಬ್ರ್ಯಾಂಡ್ ಆಗ್ಬಿಡ್ತೈತಿ. ಯಾವುದೇ ನಾಯಿ ಆಗ್ಲಿ ಬಟ್ಟೆ ಆಗ್ಲಿ ನಾನ್ ತಗೊಂಡ್ಮೇಲೆ ಬ್ರ್ಯಾಂಡ್ ಅದು ಅಷ್ಟೇ. ಆಮೇಲೆ ನಮ್ಮ ಅಣ್ಣಗಿರಂತ ಕೆಪಾಸಿಟಿ ಇಡೀ ವರ್ಲ್ಡ್ ನಾಗ ಯಾರಿಗೂ ಇಲ್ಲ. ಆ ಕೆಪಾಸಿಟಿ ಇನ್ನೊಬ್ಬನ್ಗೆ ಎಲ್ಲಾರ ವರ್ಲ್ಡ್ ಅಲ್ಲಿ ಇದ್ರೆ ತೋರಿಸಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಂದ್ರೆ ನಾನು ಏನೇ ಒಂದು ತಗೊಂಡ ತಕ್ಷಣ ಅದನ್ನ ವರ್ಲ್ಡ್ ನ್ಯೂಸ್ ಮಾಡಿ ಅದನ್ನ ಸೆಲೆಬ್ರಿಟಿ ಮಾಡ್ತೀನಿ. ಆ ಕೆಪಾಸಿಟಿ ನನಗೆ ಇರೋದು. ನನ್ನ ಹತ್ರ ಬಂದ ಮೇಲೆ ವರ್ತದು 100 ಕೋಟಿ ನಾಯಿ ಅಷ್ಟೇ. ಬೈ ದ ವೇ ಅಣ್ಣ ನಮಗೆ ಯಾವ್ದು ಕಲ್ಚರ್ ಮತ್ತೆ ಯಾವ್ದು ಕಲ್ಚರ್ ಅಲ್ಲ ಅಂತ ಹೇಳ್ಕೊಡ್ತಾನ. ಅದೇ ನಾಯಿ ಅನ್ನೋದು ಬೈಯಕ್ಕೂ ಯೂಸ್ ಮಾಡ್ತಾರೆ, ಇದಕ್ಕೂ ಯೂಸ್ ಮಾಡ್ತಾರೆ. ಅದನ್ನ ಹೊಗಳ ತರ ಹೇಳಿದ್ರೆ ಒಂದ್ ಲೆಕ್ಕ, ಆದ್ರೆ ಅದನ್ನ ಜೊತೆಗೆ ಸೇರ್ಸಿ ಹೇಳೋದು ಅದು ಕಲ್ಚರ್ ಅಲ್ಲ. 24 ತಾಸು ಇಂಟ್ರೆಸ್ಟ್ ಕೊಡ್ತಾ ಅಡ್ಡಾಡ್ತಾರ ಇವನ್ ಬಾ ಇಲ್ಲೇ ನಾವ್ ಯಾವ್ದ್ ಕಲ್ಚರ್ ಅಲ್ಲ ಅಂತ ತಿಳ್ಕೊಬೇಕಂತೆ. ಸರ್ ನೀವ್ ಯಾವಾಗ್ಲೂ ಹೇಳ್ತೀರಾ ನಾನು ಅಷ್ಟ್ ಕೋಟಿಗೆ ಬಾಳ್ತೀನಿ, ಇಷ್ಟ್ ಕೋಟಿಗೆ ಬಾಳ್ತೀನಿ ಅಂತ. ಬಟ್ ನೀವ್ ಓಡಾಡೋ ಕಾರ್ ಮೇಲೆ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಅಕ್ಕ ಸರಿಯಾಗಿ ಕ್ವಶನ್ ಕೇಳಿದ್ಲು ನೋಡು. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಬಟ್ ಶೋಕಿ ಮಾತ್ರ ಎನಿ ಟೈಮ್ ಮಾಡ್ತಾನ ನಮ್ಮ ಅಣ್ಣ. ಒಂದಷ್ಟು ಜನ ಹೇಳ್ತಾರೆ ಸರ್ ನೀವು ಈ ಹಿಂದೆ ಎಲ್ಲ ಇಂಟರ್ವ್ಯೂ ಕೊಟ್ಟಾಗ ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹಂಗಿದ್ರೆ ಬದುಕೋಕು ಇಂಟ್ರೆಸ್ಟ್ ಇಲ್ವಾ? ಮೋಸ್ಟ್ಲಿ ಅಕ್ಕ ಸತೀಶ್ ಅಣ್ಣನ ಡಿಪ್ರೆಷನ್ ಕಳಿಸ್ಬೇಕು ಅನ್ಕೊಂಡ ಇಂಟ್ರೂ ತನಕ್ ಬಂದಂಗ ಐತಿ. ಹಂಗಿದ್ರೆ ಬದುಕೋಕು ಇಂಟ್ರೆಸ್ಟ್ ಇಲ್ವಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸರ್ ನೀವು ಮುಂಚೆ ಕರ್ರಗಿದ್ರಲ್ಲ ಈಗ ಹೆಂಗ್ ವೈಟ್ ಆಗ್ಬಿಟ್ರಿ ಅಂತ ಅಕ್ಕ ಕ್ವಶನ್ ಕೇಳ್ತಾಳ. ದರ್ಶನ್ ಸರ್ದು ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲ ನೀವು, ಅಲ್ಲಿ ತುಂಬಾ ಬ್ಲಾಕ್ ಇದೀರಾ ನೀವು. ಸರ್ ನೀವು ಮುಂಚೆ ಕರ್ರಗಿದ್ರಲ್ಲ ಈಗ ಹೆಂಗ್ ವೈಟ್ ಆದ್ರಿ ಅಂತ ಕ್ವಶನ್ಸ್ ನ ಕೇಳಿದಾಗ ಅಣ್ಣ ಸಾಕ್ಷಿಗ ಅಂತ ತನ್ನ ಫ್ರೆಂಡ್ ನ ಕರಿತಾನ. ನನ್ಗೆ ಯಾವತ್ತು ಬೇಕು ಬೇರೆ ನೋಡಿ ಇಲ್ಲೇ ಇದಾರೆ ಅವ್ರು ಸರ್. ಆದ್ರೆ ಅವ್ರನ್ನ ಆ ಟೈಮಲ್ಲಿ ಇರ್ಲಿಲ್ಲ, ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್ ಇದು ಮಾಡ್ಲೇಬೇಕು ನೀವು, ಸರ್ ಬನ್ನಿ ಇಲ್ಲಿ. ಆದ್ರೆ ಇವನ್ ಫ್ರೆಂಡ್ ಇವನಿಗೆ ಬತ್ತಿ ಇಟ್ಬಿಡ್ತಾನ. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ. ನೆಕ್ಸ್ಟ್ ನಮ್ ಸತೀಶ್ ಅಣ್ಣ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿದು ರಿಯಾಲಿಟಿ ಹೇಳ್ತಾನ. ನಾನು ದರ್ಶನ್ ಮೂವಿನೇ ಲಾಸ್ಟ್ ಯಾಕೆ ಮಾಡ್ತೀನಿ. ಈಗ ನನಗೆ ಅದಾದ್ಮೇಲೆ ಎಷ್ಟೋ ಮೂವಿ ಆಫರ್ ಬರುತ್ತೆ, ಏನಕ್ಕೆ ಮಾಡಲ್ಲ? ಯಾಕೆ? ಯಾಕಂದ್ರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ, ಇಲ್ದೋರಿಗೆ ತುಳಿತಾರೆ. ಅಣ್ಣ ಯಾಕೆ ಬಾಯಿಗೆ ಬಂದಂಗ ಮಾತಾಡಕತ್ತಿ? ಬರೀ ಆರ್ಟಿಸ್ಟಿನ್ ಮಕ್ಕಳುಗಳನ್ನ ಮಾತ್ರ ಬೆಳೆಸಂಗಿದ್ರ ಇವತ್ತು ಯಶ್ ಅವರು ಅಷ್ಟು ದೊಡ್ಡ ಸ್ಟಾರ್ ಹಾಕಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ, ಇಲ್ದೋರಿಗೆ ತುಳಿತಾರೆ. ಸೊ ಇಂಟರ್ವ್ಯೂ ಎಂಡ್ ಹಾಕಿಂತ ಮುಂಚೆ ನಮ್ ಸತೀಶ್ ಅಣ್ಣ ಹೆಣ್ಮಕ್ಳಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾನ. ಮೇಕಪ್ ಮಾಡಿದ ಕಪ್ಪುಗ ಅದರಲ್ಲಿ ಮುಸ್ಲಿಮ್ಸ್ ಪಾತ್ರ ಕಪ್ಪುಗ್ ಮಾಡಿದ್ರ ಊಟನೇ ಮೇಡಮ್. ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ನನ್ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಕಲರ್ ಅಷ್ಟು ಬೆಳ್ಳಗಿದೆ. ಸೊ ದರ್ಶನ್ ಅವರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಾಗ ಏನೇನಾತ ಅನ್ನೋದ್ರ ಬಗ್ಗೆ ನಾನು ಹೊಸ ಚಾನಲ್ ಆಗ ಒಂದು ಡಾಕ್ಯುಮೆಂಟರಿ ವಿಡಿಯೋನ ಮಾಡೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಹಾಕಿರ್ತೀನಿ, ಹೋಗಿ ನೋಡ್ರಿ. ಸೊ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನನ್ಸುತ್ತೋ ಒಂದು ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.